ಸಾಯ್ ಫ್ಯಾಮ್ ಇವತ್ತು ನಾವು ಇದ್ದೀವಿ ಶಿವಗಂಗೆ ಬೆಟ್ಟ. ಮೋಸ್ಟ್ಲಿ ಇದು ದಬಾಸ್ಪೇಟೆಗೆ ಸೇರುತ್ತೆ, ಬೆಂಗಳೂರು ರೂರಲ್ಲು. ಸೊ ಇದು ಬೆಟ್ಟ ಬಂದುಬಿಟ್ಟು ಶಿವಲಿಂಗ ಆಕಾರದಲ್ಲಿದೆ, ಅಂದರೆ ಶಿವನ ಲಿಂಗ ಇರುತ್ತಲ್ಲ ಆ ಆಕಾರದಲ್ಲಿದೆ. ಫುಲ್ಲು ಹೈಟು ಹಂಗಿಂಗೆ ಅಂತೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ಲು ಹೆವಿ ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ. ಹತ್ತಕ್ಕಾಗಲ್ಲ ಗುರು ನಿಂಗೆ ಹಂಗಿಂಗೆ ಅಂತ. ನಾವು ಬಿಡ್ತೀವ ಆಗಿದ್ದಾಗೋಗ್ಲಿ ಅಂತ ಹತ್ತಾ ಇದ್ದೀವಿ. ಸ್ಟಾರ್ಟ್ ಆಗಿದೆ ಇವಾಗ, ನೋಡ್ಕೊಂಡು ಹೋಗೋಣ ಬನ್ನಿ ಅದೇನಿದೆ ಅಂತ. ಫುಲ್ಲು ಟಾಪ್ವರೆಗೂ ಹೋಗೋಣ. ಈ ಬೆಟ್ಟ ಬಂದುಬಿಟ್ಟು 4000 ಅಡಿ ಇದೆ. ಹತ್ತೋಣ, ಲೆಟ್ಸ್ ಸ್ಟಾರ್ಟ್. ತಿರುಪತಿ ಬೆಟ್ಟ ಹತ್ತಂಗೆ ಆಗ್ತಾಯಿದೆ ಗುರು. ಸೇಮ್ ಅಲ್ಲೂ ಹಿಂಗೆ ಪ್ರತಿಯೊಂದು ಮಸ್ತಾಗಿದೆ ಮಾತ್ರ. ಬಟ್ ಎಲ್ಲ ದೇವಸ್ಥಾನ ಬೀಗ ಹಾಕಿದೆ. ಮೋಸ್ಟ್ಲಿ ಪೂಜೆ ಇಷ್ಟು ಗಂಟೆಗೆ ಲಿಮಿಟ್ ಅಂತ ಏನೋ ಇರಬೇಕು, ಬಟ್ ಎಲ್ಲ ಕ್ಲೋಸ್ ಆಗಿದೆ. ಬೆಟ್ಟ ಓಪನ್ ಇದೆಯಲ್ಲ, ನಮಗೆ ಅದು ಸಾಕು ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ. ಸೊ ನೋಡ್ಬೋದು, ಇದು ಎಲ್ಲ ಹಳೆ ಕಾಲದ್ದು ಮಡಿಕೆ ಎಲ್ಲ ಕಟ್ಟಿದ್ದಾರೆ. ಬೆಟ್ಟ ಹತ್ತುತ್ತಾ ಒಳ್ಳೆ ಮಜಾ ಬರ್ತಾ ಇದೆ ಮಾತ್ರ. ಏನು ವ್ಯೂ ಇದೆ ನೋಡಿ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಬ್ಯಾಗ್ ಬೇರೆ ಹಾಕ್ಕೊಂಡು ಹತ್ತಾ ಇದ್ದೀವಿ ಫುಲ್ಲು. ಹತ್ತುತ್ತಾ ಇದ್ದಂಗೆ ಒಂದೊಂದು ಈ ಥರ ನಂದಿ ಕಾಣಿಸುತ್ತೆ. ಸೊ ನಮ್ಮ ಬ್ಯಾಕ್ ಸೈಡ್ ನೋಡ್ಬೋದು ನೀವು. ಅಬ್ಬಬ್ಬಬ್ಬಬ್ಬಾ ಏನಿದೆ ಗುರು ಇದು ಬಂಡೆ ನೋಡಿ, ಏನು ದೊಡ್ಡದಾಗಿದೆ ಮಾತ್ರ. ಹಿಂಗೆ ಎತ್ಕೊಂಡು ಹೋಗ್ತಾ ಇರಬೇಕು ಇವಾಗ ಬಂಡೆನ. ಬಟ್ ನಾನು ಒಂದು ಕಾಲು ಭಾಗ ಹತ್ತಿರ್ಬೋದು, ಕಾಲು ಭಾಗ ಹತ್ತಿರೋಂಗೆ ಅನಿಸ್ತಾನೆ ಇಲ್ಲ. ಯಾಕೆಂತಂದರೆ ಫುಲ್ ಬಂಡೆ ಏನಿಲ್ಲ. ಫುಲ್ ಬಂಡೆ ಹತ್ತುತ್ತಾ ಇದ್ದರೆ ನಮಗೆ ಸುಸ್ತಾಗುತ್ತೆ. ಸೊ ಇದಕ್ಕೆ ಸ್ಟೆಪ್ಸ್ ಇರೋದ್ರಿಂದ ನಮಗೆ ಸ್ವಲ್ಪ ಅಲ್ಲಿ ಅಂಗಡಿಗಳಿರುತ್ತೆ. ಸೊ ರೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಈ ಥರ ಅಂಗಡಿಗಳಿರುತ್ತೆ. ಸೊ ನಾವು ಹಿಂಗೆ ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಬರ್ಬೋದು. ಹಂಗಾಗಿ ನಮಗೆ ತುಂಬ ಸುಸ್ತೇನಾಗಲ್ಲ. ನಿಮಗೆ ಹತ್ತಿ ಸುಸ್ತಾಗಿದ್ರು ತಿನ್ನೋಕ್ಕಿಲ್ಲಿ ಅಲ್ಲಿ ಅಂಗಡಿಗಳಿರುತ್ತೆ ತಿನ್ನೋಕ್ಕೋಸ್ಕರ ಅಂತಲೇ ನೋಡಿ, ಇವೇ ಅಂಗಡಿಗಳು. ಸೊ ನೋಡ್ಬೋದು, ಎಲ್ಲ ಇರುತ್ತೆ ನಿಮ್ಗೆ ತಿನ್ನೋಕ್ಕೆ. ಸೊ ನಿಮಗೆ ಬೆಟ್ಟ ಹತ್ತುತ್ತಾ ಏನಾದರೂ ಸುಸ್ತಾದರೆ ಇಲ್ಲಿ ಮಿನಿಮಮ್ 15 ಅಂಗಡಿ ಇದೆ ನಿಮಗೆ ತಿನ್ನೋ ಅಂಥದ್ದು. ಸೊ ಇಲ್ಲಿ ಒಳಕಲ್ ತೀರ್ಥ ಅಂತ ಇದೆ. ಸೊ ಅದನ್ನು ನಾವು ನೋಡೋಕೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಇಲ್ಲೇ ಇರೋದು, ಬನ್ನಿ ನೋಡೋಣ. ಸೊ ಗುಹೆ ಥರ ಇದೆ ಇಲ್ಲಿ. ಸೊ ಇದು ಎಂಟ್ರೆನ್ಸು. ನೀವು ಹಂಗಿಂದ ಅಂತಂದರೆ ಅದು ಒಳಕಲ್ ತೀರ್ಥ ಅಂತ ಇಲ್ಲಿದೆ. ಸೊ ಇದೇ ಒಳಕಲ್ ತೀರ್ಥ. ಅಂದರೆ ಇವಾಗ ಹೇಳ್ತಾರೆ, ನೀರು ಸಿಕ್ಕರೆ ನೀವು ಪುಣ್ಯ ಮಾಡಿದ್ದೀರಾ, ನೀರು ಸಿಕ್ಕಿಲ್ಲ ಅಂತಂದರೆ ನೀವು ಪಾಪ ಮಾಡಿದ್ದೀರಾ, ಆ ಥರ ಏನಿಲ್ಲ. ಸೊ ನೀರು ಸಿಕ್ಕರೆ ನಿಮಗೆ ಬೇಡಿಕೆ ಇದ್ದಿದ್ದು ಆಗುತ್ತೆ. ನೀರು ಸಿಗಲಿಲ್ಲ ಅಂತಂದರೆ ನಿಮ್ಮದು ಬೇಡಿಕೆ ಏನೂ ಇಲ್ಲ ಅಂತ ಒಂದು ಅರ್ಥ ಇದೆ ಅಷ್ಟೇ. ನೀವು ಅದರೊಳಗೆ ಕೈ ಹಾಕೋಕ್ಕೂ ಮುಂಚೆ ಏನಾದರೂ ಇದ್ದರೆ ಬೇಡ್ಕೋಬೇಕು. ಅದೇ ಬೇಡ್ಕೊಂಡ್ರೆ ನಿಮಗೆ ನೀರು ಸಿಕ್ಕಿದ್ರೆ ಅದು ಆಗುತ್ತೆ ಅಂತ ಒಂದು ಅರ್ಥ ಇದೆ. ಸೊ ಜೈ ಶ್ರೀರಾಮ್, ಜೈ ಆಂಜನೇಯ. ಸಿಕ್ತು ಬ್ರೋ, ಸಿಕ್ತು. ಆನಂದ ಪರಮಾನಂದ.
ಕೊನೆಗೂ ನೀರು ಸಿಕ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೆಲ್ಲ ವೀಡಿಯೋ ಅಂತ ಅಂದರೆ ಏನೂ ಮಾಡೋಂಗಿಲ್ಲ. ನನಗೇನು ಬೆನಿಫಿಟ್ ಅಂತಂದರೆ ಇವತ್ತು ಜನ ಕಮ್ಮಿ, ಜನ ಇಲ್ಲ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಒಳ್ಳೆ ಅವಕಾಶ. ಇಲ್ಲ ಅಂತಂದಿದ್ರೆ ವೀಡಿಯೋ ಮಾಡೋಕ್ಕೆ ಏನೂ ಆಗ್ತಾಯಿರಲಿಲ್ಲ. ಮತ್ತು ಇಲ್ಲೆಲ್ಲ ತಲೆ ಹುಷಾರು, ಫುಲ್ಲು ಡೌನ್ ಇದೆ. ನೀವು ಸಡನ್ ಹಿಂಗೆ ತಲೆ ಎತ್ತಿದ್ರೆ ಹೊಡ್ಕೊಬಿಡ್ತೀರ. ಸೊ ಹುಷಾರಾಗಿ ನೋಡ್ಕೊಂಡು ಬರಬೇಕು ಬರುವಾಗ. ವಿಡಿಯೋಸ್ ಅಪ್ಲೋಡ್ ಇಲ್ಲ ಸರ್? ಬಂದ್ ಮಾಡಬೇಕು. ಬೋರ್ಡ್ ಹೋದ್ರಿ ಸರ್. ಸೊ ಫೈನಲಿ ನನಗೆ ಕೊನೆಗೂ ಸಿಕ್ತು. ಅಲ್ಲಿ ಫೋಟೋ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ, ಆದರೂ ತೆಗೆದೆ. ಅವ್ರು ಹೇಳಿದ್ರಲ್ಲ ಆಫ್ ಮಾಡಿ ಅಂತ. ಸೊ ಎಲ್ಲ ಆಫ್ ಮಾಡ್ಕೊಂಡು, ಇದು ಕೆಳಗಡೆ ಇರೋದು, ಅದು ದೇವಸ್ಥಾನದೆಲ್ಲ ಇರೋದು, ತೀರ್ಥ ಎಲ್ಲ ಇರೋದು ಕೆಳಗಡೆ. ಫುಲ್ಲು ಟಾಪಿಗೆ ಹತ್ಬೇಕಾಗಿರೋದು ಅಲ್ಲಿದೆ ಬೆಟ್ಟ. ಸೊ ಇದೇ ಬೆಟ್ಟ ಅದು. ಸೊ ಇನ್ನೂ ಅದಿದೆ ಬಾಕಿ, ಫುಲ್ಲು ಹೈಟಿಗಿದೆ. ಇವಾಗ ಇದು ಹತ್ಬೇಕಾಗಿರೋದು ಮೇನು ಫುಲ್ಲು. ನೀವೇನಾದರೂ ಅದು ಒಳಕಲ್ ತೀರ್ಥ ಸಿಗಬೇಕು ಅಂತ ಅಂದರೆ ಸಾಕು. ನಾವು ಇಷ್ಟಕ್ಕೆ ಹೋಗ್ತೀವಿ ಅಂತಂದರೆ ನೀವು ಅಷ್ಟೊಂದೇನು ಟಫ್ ಇಲ್ಲ ಬೆಟ್ಟ ಹತ್ತೋದು. ನೀವು ಬೇಕಾದ್ರೆ ಬಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಆ ತೀರ್ಥ ತೊಗೊಂಡು ಹೋಗ್ಬೋದು. ನೀವು ಬೆಟ್ಟ ಹತ್ತಬೇಕು, ಫುಲ್ಲು ತುದಿ ನೋಡಬೇಕು ಅಂತಂದರೆ ಹತ್ತಲೇಬೇಕು. ನಾವು ಬಂದಿರೋದೇ ಹತ್ತಕ್ಕೆ, ನಾವು ಬಿಡ್ತೀವ? ನೋ ಚಾನ್ಸ್. ಎಷ್ಟೇ ಕಷ್ಟ ಆಗಲಿ ಹತ್ತೋಣ, ಬನ್ನಿ. ಅಬ್ಬಬ್ಬಬ್ಬಬ್ಬ, ಏನಿದೆ ಗುರು ಬೆಟ್ಟ ಇದು. ಇವಾಗ ಹತ್ತೋದಿರೋದು ಅಂದರೆ ನಮಗೂ ಇಂಥದ್ದೇ ಬೇಕಾಗಿರೋದು. ನೋಡಿ ಇಲ್ಲಿ ಫುಲ್ಲು ಬೆಟ್ಟ, ಸ್ಟ್ರೈಟಾಗಿ ಒಳ್ಳೆ ಕರೆಂಟ್ ಕಂಬ ಥರ ನಿಂತಂಗಿದೆ. ಇದನ್ನು ಹತ್ಬೇಕು ಇವಾಗ. ಹತ್ತೋಣ. ಹೆಂಗೋ ಸಂಜೆ ಆಗಿದೆ ಇವಾಗ, ಒಳ್ಳೆ ಸೂರ್ಯ ಮುಳುಗೋದನ್ನು ನೋಡ್ಬೋದು. ಬರ್ತಾ ಬರ್ತಾ ಒಳ್ಳೆ ಆಫ್ ರೋಡಿಂಗ್ ಸಿಗುತ್ತೆ ಮಾತ್ರ. ಆದರೆ ಬೈಕ್ ಬರೋಕ್ಕಲ್ಲ, ಮನುಷ್ಯರು ಬರೋಕ್ಕೆ. ಇದು ಗುರು ನಿಜವಾದ ಟ್ರೆಕ್ಕಿಂಗ್ ಅಂತಂದರೆ. ಈ ಥರ ಟ್ರೆಕ್ಕಿಂಗ್ ಕಾಯ್ತಾ ಇದ್ದೆ, ತುಂಬ ದಿನ ಆಗಿತ್ತು ಈ ಥರ ಮಾಡಿ. ಸಖತ್ತಾಗಿದೆ ಮಾತ್ರ. ನೋಡಿದು ಸ್ಟೆಪ್ಸು ಇಲ್ಲ ಇಲ್ಲಿ, ಇಲ್ಲ ಅರ್ಧಕ್ಕಷ್ಟೇ ಸ್ಟೆಪ್ಸ್ ಇರೋದು. ಇನ್ನು ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕ ಬಂಡೆಗಳು ಹಾಕಿ ಸ್ಟೆಪ್ಸ್ ಮಾಡಿದ್ದಾರೆ. ಅಂತಂದರೆ ಈ ಥರ ನೋಡಿ, ಎಲ್ಲ ಅರ್ಧ ಕಲ್ಲು ಜೋಡಿಸಿ ಸೊ ಮಾಡಿದಾರಲ್ಲ ಇಷ್ಟು ಹೈಟ್ವರೆಗೂ. ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್. ಇನ್ನು ಸಖತ್ ಹೈಟ್ ಇದೆ ಗುರು. ಬೆಟ್ಟದವ್ರಿಗೆ ಹತ್ಬೇಕು. 6 ಗಂಟೆ ಕ್ಲೋಸು. 6 ಗಂಟೆ ಅಷ್ಟೊತ್ತಿಗೆ ನಾನು ಅಲ್ಲಿ ಮೇಲೆ ರೀಚ್ ಆಗಿ ಕೆಳಗೆ ಬರ್ಬೇಕು. ಮತ್ತೆ ಈ ಥರ ನಿಧಾನ ಆದರೆ ಆಗಲ್ಲ, ಬೇಗ ಹತ್ಕೊಂಡು ಹೋಗಬೇಕು. ಏನು ಬೇಜಾರಾಗುತ್ತೆ ಅಂತಂದರೆ ನೋಡಿ ಎಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ ಅಂತಂದರೆ ನೋಡಿ, ಎಲ್ಲ ಕೆಳಗೆ ಈ ಥರ ಪ್ಲಾಸ್ಟಿಕ್ ಹಾಕಿದ್ರೆ ಇನ್ನೇನು ಮಾಡ್ತಾರೆ ಗೌರ್ಮೆಂಟ್ ಅವರು? ತಗೊಂಡು ಬಂದ್ ಮಾಡ್ತಾರೆ, ಇನ್ಯಾರನ್ನೂ ಬಿಡೋಲ್ಲ. ಅವಾಗ ನಮಗೆ ಈ ಥರ ಹತ್ತಕ್ಕೇನೂ ಆಗೋದು ಇಲ್ಲ. ಪ್ರಕೃತಿ ಹೆಂಗಿರುತ್ತೋ ಹಂಗೆ ಉಳಿಸ್ಕೊಂಡು ಹೋಗಬೇಕು. ಈ ಥರ ಎಲ್ಲ ನಾವು ಪ್ಲಾಸ್ಟಿಕ್ ಹಾಕ್ಕೊಂಡು ತರೋದು ಓಕೆ, ಬ್ಯಾಗಲ್ಲಿ ಇಟ್ಕೊಳ್ಳಿ. ಯಾಕೆ ಈ ಥರ ಎಲ್ಲ ಬಿಸಾಕಿದ್ರೆ ಇಂಥ ಒಳ್ಳೊಳ್ಳೆ ಜಾಗಗಳನ್ನ ನಾವು ಮಿಸ್ ಮಾಡ್ಕೊತೀವಿ. ನಾವು ಮಿಸ್ ಮಾಡ್ಕೊಂಡ್ರು ಮುಂದೆ ಯಾರಿಗಾದರೂ ಹೋಗ್ಬೇಕನ್ಸುತ್ತೆ. ಹೇಳ್ತಾ ಇರೋದೇನು ಸುಳ್ಳಲ್ಲ, ಅದಷ್ಟೇ ಅಲ್ಲ. ಇಲ್ಲಿ ನೋಡಿ, ಒಂದು ಬ್ಯಾರೆಲ್ ತುಂಬ ಪ್ಲಾಸ್ಟಿಕ್ ಇದೆ ಅಂತಂದರೆ ಎಷ್ಟು ಗಲೀಜು ಮಾಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಕವರ್ ಫುಲ್ಲು ಯಾರೋ ಕ್ಲೀನ್ ಮಾಡಿದ್ದಾರೆ, ಬಟ್ ಕ್ಲೀನ್ ಮಾಡಿ ಇಲ್ಲಿ ಬಿಸಾಕಿದ್ದೀರಲ್ಲ, ಅದೇನಣ್ಣ ಒಯ್ದಾಗಲಿ ಕೆಳಗಾರ ತೊಗೊಂಡೋದ್ರೆ ಏನಾದರೂ ಯೂಸ್ ಆಗುತ್ತೆ. ಇಲ್ಲೇ ಬಿಸಾಕಿದ್ರೆ ಮತ್ತು ಅಲ್ಲೇ ಇರುತ್ತೆ ಅಷ್ಟೇ. ಬಟ್ ಇಷ್ಟೊಂದು ಪ್ಲಾಸ್ಟಿಕ್ ನಾನು ನಿಜ ನೋಡಿರಲಿಲ್ಲ. ಸೀರಿಯಸ್ಲಿ ಯಾವ ಬೆಟ್ಟದಲ್ಲಿ ಇಷ್ಟ ನೋಡಿರಲಿಲ್ಲ ನಾನು. ಸಿಕ್ಕಾಪಟ್ಟೆ ಇದೆ, ಎಲ್ಲೆಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ನೋಡಿ ಹತ್ತುತ್ತಾ ಇದ್ದಂಗೆ ಪ್ಲಾಸ್ಟಿಕ್ಗಳು ಸಿಗುತ್ತೆ. ನೋಡಿ ಈ ಥರ ಅದೆಷ್ಟಿದೆಯೋ ನೋಡಿ, ಅಲ್ಲಿ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ಹೇಳ್ದಂಗೆ ಬೆಟ್ಟ ಮಾತ್ರ ಹೆವಿ ಟಫ್ ಇದೆ ಗುರು. ನೋಡಿ ಇಲ್ಲಿ ಹೆಂಗಿದೆ ಬೆಟ್ಟ,
ಕೆಳಗಡೆ ಎಲ್ಲ ಇಳಿತಾವ್ರೆ. ಹತ್ತಣ ಕ್ಲೋಸ್ ಆಗುತ್ತಂತೆ, ಬೇಗ ಹತ್ಕೊಂಡು ಹೋಗ್ಬೇಕು. ಕೆಳಗಿಂದ ನೋಡಿ ಇಲ್ಲಿ, ಯಪ್ಪ ಇನ್ನು ಸ್ವಲ್ಪ ದೂರ ಇದೆ ಮೇಲೆ. ಇದು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಹೋಗ್ಬೇಕಷ್ಟೇ. ಇನ್ನು ಫುಲ್ಲು ಟಾಪಿಗೆ ಬಂದಿದ್ದೀನಿ. ಅಲ್ಲಿಗೆ ಹೋದ್ರೆ ಫುಲ್ಲು ಟಾಪಲ್ಲಿ ಕಾಣಿಸ್ತೀನಿ. ಏನು ಕಾಣಿಸ್ತಾ ಇದೆ ಗೊತ್ತಾ ಇಲ್ಲಿಂದ, ನೋಡಿ ನೀವು. ಇನ್ನು ಬೆಳಗ್ಗೆ ಹೊತ್ತು ಬಂದರೆ ಇನ್ನೇನು ಹೇಳಿ, ಸ್ವರ್ಗ. ಇನ್ನೊಂಚೂರು ಮೇಲಿದೆ, ಹತ್ತಣ. ಸೊ ಫೈನಲಿ ರೀಚ್ ಆಗಿಬಿಟ್ವಿ. ಬೆವರು ಸುಸ್ತು ಎಲ್ಲ ಒಟ್ಟಿಗೆ ಕಿತ್ಕೊಂಡ್ಬರ್ತಾ ಇದೆ ಮಾತ್ರ. ಇಲ್ಲಿದೆಯಲ್ಲ, ಇಲ್ಲಿಗೆ ಹೋಗ್ಬೇಕಷ್ಟೇ. ಇನ್ನು ಜಸ್ಟ್ ಇಲ್ಲೇ ಇದೆ, ಆಮೇಲೆ ಅಲ್ಲಿಗೆ ಹೋಗಬೇಕು. ಇದೆಯಲ್ಲ ಇಲ್ಲೇ ಚಿಂದಿ ಫೀಲಿಂಗ್ ಮಾತ್ರ. ಯಾವ ಥರ ಸ್ವರ್ಗ ಗುರು, ನಿಜ. ಬೆಟ್ಟದ ಮೇಲೇ ಮನೆ ಮಾಡ್ಕೊಂಡಿರ್ಬೋದು ಬೇಕಾದರೆ, ಆಹಾ ರೇಂಜಿಗೆ. ಇಲ್ಲಿ ವ್ಯೂ ನೋಡ್ಬೋದು ನೀವು, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಸೊ ಈ ನಂದಿ ಹತ್ರ ಸ್ವಲ್ಪ ಹತ್ತೋದು ಕಷ್ಟ ಇರುತ್ತೆ. ಸೊ ಫುಲ್ಲು ಸೆಕ್ಯೂರಾಗಿ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನು ನೋಡಿ ಹೆಂಗಿದೆ ಅಂತ. ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದು ಇದೆಯಲ್ಲ, ಸುಲಭನೇ ಅಲ್ಲ. ಎಲ್ಲ ಅಲ್ಲಾಡ್ತಾ ಇದೆ ಗುರು, ಕಂಬಿ ಎಲ್ಲ ಮುರಿದೋಗ್ಬಿಟ್ಟಿದೆ. ಹುಷಾರಾಗಬೇಕು. ಜೈ ಆಂಜನೇಯ. ಮಿಸ್ ಆದರೆ ಗೋವಿಂದ ಗೋವಿಂದ ಗೋವಿಂದ. ಇಟ್ಕೊಳಕ್ಕೇನೂ ಇಲ್ಲ ಗುರು. ಫೈನಲಿ ರೀಚ್ ದಿ ಫುಲ್ ಟಾಪ್. ಸೊ ಇದು ನಂದಿ, ಅಂದರೆ ಫುಲ್ಲು ಟಾಪಲ್ಲಿ ನಂದಿ ಅಂತಾರಲ್ಲ. ಸೊ ಇದು ಫುಲ್ಲು ಟಾಪಲ್ಲಿ ನಂದಿ ಇರೋದು. ಸೊ ನೋಡ್ಬೋದು, ಇಲ್ಲಿಂದ ಕೆಳಗೆ ನೋಡ್ತಾ ಇದ್ರೇ ಕಾಲೆಲ್ಲ ಜುಮ್ ಅಂತ ಇದೆ. ಅಯ್ಯಪ್ಪ, ನೋಡ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಶೇಕ್ ಆಗ್ತಾಯಿದೆ. ಫೈನಲಿ ಏನು ಕಾಣಿಸ್ತಾ ಇದೆ. ಇಷ್ಟೊತ್ತು ಹೊತ್ಕೊಂಬಂದಲ್ಲ, ಆ ಸುಸ್ತೆಲ್ಲ ಒಂದೇ ಸರಿ ಹೋಯ್ತು. ಒಂದು ಸೆಕೆಂಡಿಗೆ ಹೋಯ್ತು. ಅಷ್ಟು ನೆಮ್ಮದಿ ಸಿಗ್ತಾಯಿದೆ. ಒಂದು ಚೂರು ಸುಸ್ತೇ ಅನ್ನಿಸ್ತಿಲ್ಲ. ನಿಮ್ಮ ಮೇಲೆ ಬಂದು ಫೀಲ್ ಮಾಡಿದ್ರೆ ಅಷ್ಟು ಸುಸ್ತೇ ಅನ್ನಿಸ್ತಾ ಇಲ್ಲ. ಸೊ ಅಲ್ಲೊಂದು ಇದೆ, ಇವಾಗ ಹಿಂದೆ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲಿಗೆ ಹೋಗ್ಬೇಕು. ಅಲ್ಲೊಂದು ದೇವಸ್ಥಾನ ಇದೆ, ಬಟ್ ಇಲ್ಲಿ ಆಲ್ಮೋಸ್ಟ್ ದೇವಸ್ಥಾನ ಇದೆ. ನಾವು ಬೆಟ್ಟ ಹತ್ತುತ್ತಾ ಬರ್ತಾ ಇದ್ದಂಗೆ ಚಿಕ್ಕ ದೇವಸ್ಥಾನಗಳು ಸಿಗ್ತವೆ. ಬಟ್ ಎಲ್ಲ ದೇವಸ್ಥಾನ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಮೇನ್ ಓಪನ್ ಆಗಿರೋದೇ ಅದೇ, ತೀರ್ಥ ಸಿಗುತ್ತಲ್ಲ ನಮಗೆ, ಅದೊಂದು ಓಪನ್ ಆಗಿದೆ. ಬಿಟ್ಟರೆ ಬೇರೆ ದಿನ ಯಾವುದು ಓಪನ್ ಇರೋಲ್ಲ. ಯಾಕೆಂತಂದರೆ ಜನ ಕಮ್ಮಿ. ಜನ ಜಾಸ್ತಿ ಇದ್ದರೆ ಎಲ್ಲನೂ ಓಪನ್ ಮಾಡಿ ಎಲ್ಲನೂ ಮಾಡ್ತಾರೆ. 4000 ಅಡಿ ಮೇಲೆ ಹತ್ತಿದ್ದೀನಿ. ಸ್ಟ್ರೈಟ್ ಹತ್ಕೊಂಬಂದರು. ಒಂದು ಚೂರು ಸುಸ್ತು ಅನ್ನಿಸ್ತಾ ಇಲ್ಲ ಬಂದರೆ. ಅಷ್ಟು ತಂಪಾದ ನೆಮ್ಮದಿ ಸಿಗ್ತಾಯಿದೆ ಮಾತ್ರ. ಬಟ್ ಅಲ್ಲಿ ನೋಡಿ, ಇಲ್ಲೇ 2 ದೇವಸ್ಥಾನ ಇದೆ, ಅದು ಓಪನ್ ಇಲ್ಲ. ಒಂದೇ ಮೇನ್ ದೇವಸ್ಥಾನ ಓಪನ್ ಇರೋದು ನಿಮಗೆ ತೀರ್ಥ. ನೋಡಿ ಅಲ್ಲಿ 2 ಇದೆ, 2 ದೇವಸ್ಥಾನ ಇದೆ, ಅದು ಓಪನ್ ಇಲ್ಲ. ಸೊ ಇದೆ ಲಾಸ್ಟ್ ಸ್ಟಾಪ್. ತುಂಬ ದಿನ ಅಂದ್ಕೊತಾ ಇದೆ ಶಿವಗಂಗೆ ಬೆಟ್ಟ ಹತ್ತಬೇಕು ಅಂತ. ತುಂಬ ಜನ ಹೇಳ್ತಾಯಿದ್ರು, ಅದು ತುಂಬ ಇಟ್ಟಿದೆ, ವೈರ್ ಹತ್ಕೊಂಡು ಹತ್ತಬೇಕು, ಹಂಗೆ ಹತ್ಕೊಂಡು ಹತ್ತಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ವೈರ್ಗೀರ್ ಅಂಥದ್ದು ಏನಿಲ್ಲ, ಕಬ್ಬಣ ಇದೆ ಅಷ್ಟೇ. ಕಬ್ಬಣ ಹತ್ಕೊಂಡ್ಬರ್ಬೋದು. ಸುಸ್ತು ಅನಿಸುತ್ತೆ, ಬಟ್ ನೀವು ಮೇಲೆ ಬಂದು ಹತ್ಕೊಂಡ್ಬಂದರೆ ನಿಮಗೇನು ಅನಿಸಲ್ಲ. ಅಷ್ಟು ವ್ಯೂ ಕಾಣಿಸುತ್ತೆ. ಆ ವ್ಯೂ ನೋಡ್ತೀರಾ ನೋಡಿ. ಹಿಂಗೆ ಕಾಣಿಸ್ತಾ ಇದೆ ಅಂತಂದರೆ ಈ ಮೋಡ ಇರಲಿಲ್ಲ ಅಂತಂದಿದ್ರೆ ಸೂರ್ಯ ಮುಳುಗೋದು ಒಳ್ಳೆ ವ್ಯೂ ಕಾಣಿಸ್ತಾ ಇತ್ತು ಮಾತ್ರ. ಸೊ ಮೋಡ ಅಡ್ಡ ಇದೆ, ಏನು ಮಾಡೋಕ್ಕಾಗಲ್ಲ.
ಎಷ್ಟು ಚಂದ ಅಲ್ಲ. ಅದೇ ಓಕೆ ಫ್ಯಾಮ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರು ಬರಲಿ, ಎಕ್ಸ್ಪ್ಲೋರ್ ಮಾಡಲಿ. ಸೂಪರ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.